ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. A14 ಪ್ರದೋಷ್ಗೆ ಜೈಲಿನಲ್ಲಿ ಜೀವ ಭಯ ಇದೆಯಂತೆ. ಪ್ರದೋಷ್ನನ್ನ ಜೈಲಿನಲ್ಲಿ ಪ್ರತ್ಯೇಕವಾಗಿ ಇರಿಸಬೇಕು ಅನ್ನುವಂತ ಮನವಿ ಕೂಡ ಇಲ್ಲಿ ಕೇಳಿ ಬಂದಿದೆ. ಜೈಲಿನಲ್ಲಿ ಪ್ರದೋಷ್ಗೆ ಭದ್ರತೆ ನೀಡುವಂತೆ ಅವರ ಪರ ವಕೀಲ ದಿವಾಕರ್ ಮನವಿ ಮಾಡಿಕೊಂಡಿದ್ದಾರೆ. ಪ್ರದೋಷ್ ಪರ ವಕೀಲರ ಮನವಿ ಆಲಿಸಿರುವಂತ ಕೋರ್ಟ್ ಪ್ರದೋಷ್ಗೆ ಸೂಕ್ತ ಭದ್ರತೆ ನೀಡುವಂತೆ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರೆ. 14ನೇ ಆರೋಪಿ ಆಗಿರುವಂತಹ ಪ್ರದೋಷ್ಗೆ ಜೈಲಿನಲ್ಲಿ ಜೀವ ಭಯ ಇದೆ. ಹಾಗಾಗಿ ಆತನನ್ನ ಪ್ರತ್ಯೇಕ ಸೆಲ್ನಲ್ಲಿ ಇರಿಸಿ ಅಂತೇಳಿ ಅವರ ಪರ ವಕೀಲ ದಿವಾಕರ್ ಮನವಿ ಮಾಡಿಕೊಂಡಿದ್ದಾರೆ. ಸಹಜವಾಗಿನೇ ಈ ಜೀವ ಭಯ ಇದ್ದೇ ಇರುತ್ತೆ ಆತನಿಗೆ. ಯಾಕೆಂದ್ರೆ ಆ ಇಡೀ ಗುಂಪಲ್ಲಿ ಇದ್ದವನು ಈಗ ಗುಂಪಿಂದ ಪ್ರತ್ಯೇಕ ಆಗಿದ್ದಾನೆ. ನಾನು ಸಾಕ್ಷಿ ಹೇಳ್ತೀನಿ ಅಂತ ಅವ್ರ ವಿರುದ್ಧ ನಿಂತಿದ್ದಾನೆ. ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಆಗಿದ್ದಾನೆ. ಹೀಗಾಗಿ ಆತನಿಗೆ ಜೀವ ಭಯ ಇದೆ ಅಂತ ಅವನು ಹೇಳ್ಕೊಂಡಿರ್ತಾನೆ ಪ್ರದೋಷ್. ಅವರ ವಕೀಲರೀಗ ಕೋರ್ಟ್ ನಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಪ್ರತ್ಯೇಕ ಸೆಲ್ ನಲ್ಲಿ ಇರಿಸಿ ಸೂಕ್ತ ಭದ್ರತೆಯನ್ನ ಕೊಡಿ ಅಂತೇಳಿ ನ್ಯಾಯಾಧೀಶರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. 18ನೇ ತಾರೀಕಿನವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಪ್ರದೋಷ್. ಮತ್ತೊಂದ್ ಕಡೆ ದರ್ಶನ್ಗೆ ಟೆನ್ಷನ್. ಕೋರ್ಟ್ ಏನಾದ್ರೂ ಅನುಮತಿ ಕೊಟ್ಟಿದ್ದೆ ಆದ್ರೆ ಇರೋ ಬರೋ ಸತ್ಯ ಎಲ್ಲ ಪ್ರದೋಷ್ ಹೇಳ್ಬಿಡ್ತಾನೆ. ಅವತ್ತಿನ ದಿನ ಏನೇನಾಯ್ತು ಅಂತ ಈಗಾಗಲೇ ಕೆಲ ಹೇಳಿಕೆಯನ್ನ ಕೊಟ್ಟಿರೋದು ಕೂಡ ಸಾಕಷ್ಟು ಸಂಚಲನ ಕ್ರಿಯೇಟ್ ಮಾಡ್ಬಿಟ್ಟಿದೆ. ನಿಜಕ್ಕೂ ಇಂಥದ್ದೆಲ್ಲ ಆಗಿತ್ತಾ, ಗನ್ ಇಟ್ಟಿದ್ರಂತೆ, ಹೆದರಿಸಿದ್ರಂತೆ, ಬೆದರಿಸಿದ್ರಂತೆ ಅಂತ ಹೇಳಲ್ಲ. ಹಾಗಾಗಿ ಮತ್ತಷ್ಟು ಟೆನ್ಷನ್ ಹೆಚ್ಚಾಗ್ತಾನೆ ಇದೆ ಈ ಪ್ರಕರಣದಲ್ಲಿ ದರ್ಶನ್ಗೆ. ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ಈ ಪ್ರಕರಣವನ್ನ ನಾವು ಗಮನಿಸ್ತಾ ಇದ್ರೆ ಒಂದ್ ಕಡೆ ಪ್ರದೋಷ್ಗೆ ಮಾಫಿ ಸಾಕ್ಷಿ ಆಗೋದಕ್ಕೆ ಅನುಮತಿ ಸಿಗುತ್ತಾ ಅನ್ನೋ ಪ್ರಶ್ನೆ, ಮತ್ತೊಂದ್ ಕಡೆಗೆ ಪ್ರದೋಷ್ಗೆ ಜೀವ ಭಯ ಇದೆಯಂತೆ ಜೈಲ್ನಲ್ಲಿ. ಹಾಗಾಗಿ ಪ್ರತ್ಯೇಕ ಸೆಲ್ ನಲ್ಲಿ ಇರಿಸಿ ಅಂತ ಕೋರ್ಟ್ ಈಗ ಆದೇಶ ಕೊಟ್ಟಿರೋದು. ಏನ್ ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿರ್ತಕ್ಕಂತ ಪ್ರದೋಷ್ ಅವರು ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತಕ್ಕಂಥ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆಯನ್ನ ನಡೆಸಿ ನಿನ್ನೆಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಆದ್ರೆ ನಿನ್ನೆ ಮತ್ತಷ್ಟು ವಾದವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಜೊತೆಗೆ SPP ಅವರು ಸಹ ಮನವಿಯನ್ನ ಮಾಡಿದ್ರು. ಜೊತೆಗೆ ನ್ಯಾಯಾಧೀಶರು ಕೆಲವೊಂದು ಗೊಂದಲಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಿಮ್ಮ ವಾದವನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ರು. ಇವತ್ತಿನ ಬೆಳಗ್ಗೆ ಕೋರ್ಟ್ ಕಲಾಪ ಆರಂಭವಾದಂತ ಪ್ರದೋಷ್ ಅರ್ಜಿ ವಿಚಾರಣೆ ಶುರು ಆಯ್ತು. ಇಲ್ಲಿ ಪ್ರದೋಷ್ ಪರ ವಕೀಲರಾದಂತ ದಿವಾಕರ್ ಅವರು ತಮ್ಮ ವಾದವನ್ನ ಮಂಡಿಸಿದ್ರು. ಮೊದಲಿಗೆ ಸೂಚಿಸಿದಂತೆ ನಮ್ಮ ಅಭ್ಯರ್ಥಿಗೆ ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಸಹ ಯಾವುದೇ ರೀತಿಯಂತ ಆಕ್ಷೇಪವನ್ನ ವ್ಯಕ್ತಪಡಿಸಿಲ್ಲ. ಪ್ರಾಸಿಕ್ಯೂಷನ್ ಮಾಫಿ ಸಾಕ್ಷಿ ಆಗೋದಕ್ಕೆ ಪ್ರದರ್ಶನ ಒಪ್ಪಿಗೆಯನ್ನ ಸೂಚಿಸಿರ್ತಕ್ಕಂಥದ್ದು. ಹಾಗಾಗಿ ಕೋರ್ಟ್ ಆದೇಶವನ್ನ ಮಾಡಬೇಕು. ಕಾಲ ತಡವಾದ್ರೆ ಅವರ ಒಂದು ಮನಸ್ಥಿತಿ ಬದಲಾಗಬಹುದು ಅಥವಾ ಅವರನ್ನ ಮನಸ್ಥಿತಿಯನ್ನ ಬದಲಾಯಿಸುವಂತ ಕೆಲಸವನ್ನ ಸಹ ಮಾಡಬಹುದು. ಇತರೆ ಆರೋಪಿಗಳ ಮೇಲೂ ಪ್ರಭಾವ ಬೀರುವಂತ ಸಾಧ್ಯತೆಗಳಿದೆ. ಹಾಗಾಗಿ ಖುದ್ದು ಅವರ ಅರ್ಜಿಯನ್ನ ಪುರಸ್ಕರಿಸಬೇಕು, ಅವರ ಹೇಳಿಕೆಯನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿಕೊಂಡು ಆ ಸಂದರ್ಭದಲ್ಲಿ ಏನು ನಿನ್ನೆ ಇದೇ 59ನೇ ಸೆಷನ್ಸ್ ಕೋರ್ಟ್ ಇತರೆ ಆರೋಪಿಗಳು ಮಾಫಿ ಸಾಕ್ಷಿ ಆಗೋದಕ್ಕೆ ಏನೊಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅವರು ಇದರಲ್ಲಿ ಭಾಗಿಯಾಗಬಹುದೋ ಬೇಡೋ ಅನ್ನೋದ್ರ ಬಗ್ಗೆ ಸೆಷನ್ಸ್ ಕೋರ್ಟ್ ನಿನ್ನೆ ನಿರಾಕರಿಸಿತ್ತು. ಯಾವುದೇ ರೀತಿಯಾಗಿ ಇತರೆ ಆರೋಪಿಗಳು ಮಾಫಿ ಸಾಕ್ಷಿಯನ್ನ ಪ್ರಶ್ನೆ ಮಾಡುವಂತ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ಆದೇಶವನ್ನ ಸಹ ಹೊರಡಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪರ ವಕೀಲರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಶೀಘ್ರವಾಗಿ ಇವರು ಏನು ಪ್ರದೋಷ್ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಬಾರ್ದು. ನಾವು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸ್ತಾ ಇದೀವಿ. ಅಲ್ಲಿ ಏನಾದ್ರೂ ಮಾಫಿ ಸಾಕ್ಷಿಯ ಪರವಾಗಿ ಅಥವಾ ನಾವು ಸಹ ಇತರೆ ಆರೋಪಿಗಳು ಭಾಗವಹಿಸಬಹುದು, ಆಕ್ಷೇಪ ಸಲ್ಲಿಸಬಹುದು ಅಂತ ಏನಾದ್ರು ತೀರ್ಪು ಬಂದ್ರೆ ನಮಗೂ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಅಲ್ಲಿವರೆಗೂ ನಮಗೆ ಕಾಲಾವಕಾಶ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿಕೊಂಡು ಜೊತೆಗೆ ನಿನ್ನೆ ಹೊರಬಂದಂತ ಆದೇಶದ ಪ್ರತಿಯನ್ನ ತೆಗೆದುಕೊಂಡು ಹೋಗಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡ್ಕೊಂಡಿದ್ರು. ಈಗ ಇಲ್ಲಿ ಅದಕ್ಕೆ ಮತ್ತೆ ಏನು ಪ್ರದೋಷ್ ಪರ ವಕೀಲರಾದಂತ ದಿವಾಕರ್ ಅವರು ಆದೇಶವನ್ನ ಹೊರಡಿಸಿದ್ರೆ, ಈ ಪ್ರದೋಷ್ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತ ಪ್ರೋಸೆಸ್ಗೆ ಆದೇಶವನ್ನ ಹೊರಡಿಸಿದ್ರೆ ಅದನ್ನ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು, ಪ್ರಶ್ನೆ ಮಾಡಬಹುದು ಅಂತ ಅವಕಾಶ ಇದೆ. ಹಾಗಾಗಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ನೀವು ಒಂದು ಆದೇಶವನ್ನ ಹೊರಡಿಸಬೇಕು ಇವತ್ತೇ ಅಂತಕ್ಕಂಥ ಒಂದು ಮನವಿಯನ್ನ SPP ಅವರು ASPP ಆದಂತ ಚೇತನ್ ಅವರು ಸಹ ಮನವಿಯನ್ನು ಸಹ ಮಾಡಿಕೊಂಡ್ರು. ಈ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಧೀಶರು ಇಲ್ಲಿ ಏನು ದರ್ಶನ್ ಪರ ವಕೀಲರು ಮಂಡಿಸಿದಂತ ವಾದವನ್ನ ಪುರಸ್ಕರಿಸಿ ಅವರ ಮನವಿಯನ್ನ ಪುರಸ್ಕರಿಸಿ 18ನೇ ತಾರೀಕುವರೆಗೂ ಆಗಸ್ಟ್ 18ನೇ ತಾರೀಕುವರೆಗೂ ಒಂದು ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.